ಇನ್ನು ರಾಜ್ಯಾದ್ಯಂತ ನೀರಿಗಾಗಿ ಹಾಹಾಕಾರ ಎದ್ದಿರುವಂತ ನಡುವೆನೇ ಹವಾಮಾನ ಇಲಾಖೆ ಆಘಾತಕಾರಿಯಾದಂತ ಮಾಹಿತಿಯೊಂದನ್ನು ನೀಡಿದೆ. ಬಿಸಿಲಿನ ಝಳ ಮತ್ತಷ್ಟು ಹೆಚ್ಚಾಗುತ್ತೆ. ಇದಕ್ಕೆ ಕಾರಣ ಬೆಂಗಳೂರು ಹಾಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಬಿಸಿಗಾಳಿ ಬಹಳ ಬೀಸಲಿದೆ ಅನ್ನುವಂತ ವಿಚಾರ. ಇದು ಮುಂದೆ 3 ತಿಂಗಳುಗಳು ಇರುತ್ತೆ ಅಂತ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆಯನ್ನು ಕೊಟ್ಟಿದೆ. ಜೊತೆಗೆ ಲೋಕಸಭಾ ಚುನಾವಣೆಯ ಮತದಾನದ ಮೇಲೂ ಕೂಡ ಇದು ಪರಿಣಾಮ ಬೀರುವಂತ ಆತಂಕವನ್ನು ಹುಟ್ಟುಹಾಕಿದೆ. ರಣರಣ ಬಿಸಿಲಿಗೆ ಭೂಮಿ ಕಾದ ಕಾವಲಿ ಅಂತಾಗಿದೆ. ದಿನದಿಂದ ದಿನಕ್ಕೆ ಸೂರ್ಯ ಜನರ ನೆತ್ತಿ ಸುಡುತ್ತಿದ್ದಾನೆ. ಕುಡಿಯೋ ನೀರಿಗೂ ಹಾಹಾಕಾರವೆದ್ದಿದೆ. ಹನಿ ಹನಿ ನೀರಿಗೂ ಜನ ಪರದಾಡ್ತಿದ್ದಾರೆ. ಈ ನಡುವೆ ಹವಾಮಾನ ಇಲಾಖೆ ರಾಜ್ಯದ ಜನರಿಗೆ ಮತ್ತೊಂದು ಶಾಕ್ ನೀಡಿದೆ. ಬರಗಾಲ, ನೀರಿಗಾಗಿ ಹಾಹಾಕಾರ, ರಾಜ್ಯಕ್ಕೆ ಬಿಸಿಗಾಳಿ ಪ್ರಹಾರ. ಜಲಕ್ಷಾಮದ ಬೆನ್ನಲ್ಲೇ ಉತ್ತರ ಕರ್ನಾಟಕಕ್ಕೆ ಹೀಟ್ ವೇವ್ ಆಘಾತ. ಬರಗಾಲ, ಜಲಕ್ಷಾಮಕ್ಕೆ ಸಿಲುಕಿ ತತ್ತರಿಸಿರೋ ಕರುನಾಡಿಗೆ ಮತ್ತೊಂದು ಆಘಾತ ಕಾದಿದೆ. ಈಗಾಗಲೇ ಬಿರುಬಿಸಿಲಿಗೆ ಭೂಮಿ ಬಾಯಾರಿ ನಿಂತಿದೆ. ಒಂದು ಮಳೆ ಹನಿ ಬಿದ್ದರೂ ಸಾಕು ಅನ್ನುವಷ್ಟರ ಮಟ್ಟಿಗೆ ಈ ಬಾರಿ ಬೇಸಿಗೆ ಬೇಸರ ತಂದಿಟ್ಟಿದೆ. ಅಂಥದ್ರಲ್ಲಿ ಹವಾಮಾನ ಇಲಾಖೆ ನೀಡಿದ ಎಚ್ಚರಿಕೆ ಮತ್ತಷ್ಟು ಬೆವರುವಂತೆ ಮಾಡಿದೆ. ಏಪ್ರಿಲ್ನಿಂದ ಜೂನ್ವರೆಗೆ ಬಿಸಿಗಾಳಿ ಅಪ್ಪಳಿಸಲಿದೆ ಅಂತ ಮುನ್ಸೂಚನೆ ಕೊಟ್ಟಿದೆ. ಅದರಲ್ಲೂ ಬರ ಬೇಗೆಯಲ್ಲಿ ಬೆಂದು ಹೋಗ್ತಿರುವ ಉತ್ತರ ಕರ್ನಾಟಕಕ್ಕೆ ಬಿಸಿಗಾಳಿ ಗಾಯದ ಮೇಲೆ ಬರೆ ಎಳೆಯಲಿದೆಯಂತೆ. ಏಪ್ರಿಲ್ನಿಂದ ಜೂನ್ವರೆಗೂ ಬಿಸಿಗಾಳಿ ಪ್ರಹಾರ ಇರಲಿದೆ ಅಂತ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಬಾಗಲಕೋಟೆ, ಕಲಬುರಗಿ, ರಾಯಚೂರು ಹಾಗೂ ಯಾದಗಿರಿ ಜಿಲ್ಲೆಗಳಲ್ಲಿ ಬಿಸಿಗಾಳಿ ಅಪ್ಪಳಿಸಲಿದ್ದು, ಈ ಬಾರಿ ಅದರ ಪರಿಣಾಮ 10 ರಿಂದ 20 ದಿನಗಳ ಕಾಲ ಇರಲಿದೆ ಅಂತ ಎಚ್ಚರಿಕೆ ನೀಡಿದೆ. ಎಲ್ ನೀನೋ ಪರಿಣಾಮದಿಂದ ಬಿಸಿಗಾಳಿ ಹೆಚ್ಚಳವಾಗಲಿದೆ ಅಂತ ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ. ಈಗಾಗಲೇ ರಾಜ್ಯದ 100ಕ್ಕೂ ಹೆಚ್ಚು ತಾಲೂಕುಗಳು ಭೀಕರ ಜಲಕ್ಷಾಮದಿಂದ ತತ್ತರಿಸಿ ಹೋಗಿವೆ. ರಾಜ್ಯದ 240 ತಾಲೂಕುಗಳ ಪೈಕಿ 123 ತಾಲೂಕುಗಳಲ್ಲಿ ಜಲಕ್ಷಾಮ ತಾಂಡವವಾಡ್ತಿದೆ. ಈ ಪೈಕಿ 683 ಗ್ರಾಮ ಪಂಚಾಯಿತಿಗಳಲ್ಲಿ ಈಗಾಗಲೇ ನೀರಿಗಾಗಿ ಹಾಹಾಕಾರ ಎದ್ದಿದೆ. ನೀರಿನ ಬವಣೆ ನೀಗಿಸಲು 1839 ಕೊಳವೆ ಬಾವಿಗಳನ್ನು ಬಾಡಿಗೆಗೆ ಪಡೆಯಲಾಗಿದೆ. ಜೊತೆಗೆ 316 ಗ್ರಾಮಗಳಿಗೆ ಟ್ಯಾಂಕರ್ ಮೂಲಕ ಸರ್ಕಾರ ನೀರು ಪೂರೈಸುತ್ತಿದೆ. ಲೋಕಸಭಾ ಚುನಾವಣೆ ಮೇಲೂ ಬಿಸಿಗಾಳಿಯ ದುಷ್ಪರಿಣಾಮ. ದೇಶದಾದ್ಯಂತ ಮತದಾನ ಪ್ರಮಾಣ ಕಡಿಮೆಯಾಗುವ ಆತಂಕ. ಏಪ್ರಿಲ್ 19ರಿಂದ ಜೂನ್ 1ರವರೆಗೆ ಲೋಕಸಭಾ ಚುನಾವಣೆಯ ಮತದಾನ ಪ್ರಕ್ರಿಯೆ ನಡೆಯಲಿದೆ. ಇದೇ ಸಂದರ್ಭದಲ್ಲಿ ಬಿಸಿಗಾಳಿ ರೌದ್ರಾವತಾರ ತಾಳಲಿದೆ. ಗುಜರಾತ್, ಮಧ್ಯ ಮಹಾರಾಷ್ಟ್ರ, ರಾಜಸ್ಥಾನ, ಮಧ್ಯಪ್ರದೇಶ, ಒಡಿಶಾ, ಉತ್ತರ ಛತ್ತೀಸ್ಗಢ ಹಾಗೂ ಆಂಧ್ರ ಪ್ರದೇಶದಲ್ಲಿ ಬಿಸಿಗಾಳಿ ಬಿರುಸು ಪಡೆಯಲಿದೆ. ಇಷ್ಟು ದಿನ 4 ರಿಂದ 8 ದಿನಗಳ ಕಾಲ ಬಿಸಿಗಾಳಿ ಇರ್ತಿತ್ತು. ಆದ್ರೆ ಈ ಬಾರಿ 10 ರಿಂದ 20 ದಿನಗಳ ಕಾಲ ಹೀಟ್ ವೇವ್ ಜೀವ ಹಿಂಡಲಿದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಸಿದೆ. ಹೀಗಾಗಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಮತದಾನ ಪ್ರಮಾಣ ಕಡಿಮೆ ಆಗಬಹುದು ಅಂತ ರಾಜಕೀಯ ತಜ್ಞರು ಆತಂಕ ವ್ಯಕ್ತಪಡಿಸಿದ್ದಾರೆ. ಹೀಗೆ ಈಗಾಗಲೇ ಭೀಕರ ಬರಗಾಲಕ್ಕೆ ತತ್ತರಿಸಿರುವ ಉತ್ತರ ಕರ್ನಾಟಕ ಬಿಸಿಗಾಳಿ ಧಗೆಯಿಂದ ಬೆಂದು ಹೋಗುವ ಸಾಧ್ಯತೆ ಇದೆ. ಇದರ ಜೊತೆಗೆ ಲೋಕಸಭಾ ಚುನಾವಣೆಯ ಮತದಾನ ಪ್ರಮಾಣದ ಮೇಲೆ ಭಾರಿ ಪರಿಣಾಮ ಬೀರಲಿದೆ ಅಂತ ಅಧಿಕಾರಿಗಳು ಕಳವಳ ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.